ಇಲ್ಲಿ ಆದ್ರೆ ಒಂದು ಕ್ರಮ ಇದೆ, ಎತ್ತುಗಡೆ ಅಂತ ಹೇಳಿ. ಖಂಡಿತ. ನಮ್ಮಲ್ಲಿ ಸತ್ತು ಹೋಗಿದೆ ಅದು ಎತ್ತುಗಡೆ. ಅದು ಬಹುಶಃ ದೊಡ್ಡ ಬಲಿಪರು ಮಾಡಿದ್ದು. ಇಬ್ಬರಿಗೆ ಅಲ್ಲಿ ಅವಕಾಶ ಕೇಳಿದ್ರು. ಒಬ್ಬ ನಾನು ಮತ್ತು ಒಬ್ರು ಕೊಲೆಕಾಡಿ. ಕೊಲೆಕಾಡಿಗೆ ಹೈ ಇನ್ಫ್ಲುಯೆನ್ಸ್ ಇತ್ತು. ನನ್ನನ್ನು ಬದಿಗಿಟ್ರು, ಅವರಿಗೆ ಕೊಟ್ರು. ಉಡುಪಿಯಲ್ಲಿ ಇವರು ಪೂಜಾರರು ಗೆಜ್ಜೆ ಕಟ್ಟಬಾರ್ದು ಅಂತ ಒಂದು ಸಂಪ್ರದಾಯ ಮಾಡಿ ಹಾಕಿದ್ದಾರೆ. ಪೂಜಾರರು ನಿಷೇಧ ಯಾರಿಗೆ ಅಂದ್ರೆ ಜೈನರಿಗೆ ಹೆಚ್ಚಾಗಿ. ಈಗ ಸಾಮೂಹಿಕ ಬಹಿಷ್ಕಾರ ಹಾಕಿದ ಕಾರಣ ಬಹುಶಃ ಪೂಜಾರರು ಅಸ್ಪೃಶ್ಯರಾದ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ದಿದ್ರೆ ಯಾಕೆ ಆಗಬೇಕು? ನಾಯಕರು ಇವರೆಲ್ಲ ಇಲ್ವಾಟದಲ್ಲಿ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಸತ್ಕೀರ್ತಿ ಸದ್ಗುಣ ಶೀಲ ಪೇಳುವೆ ನನ್ನ ಮನದಲ್ಲವ. ಇದೊಂದು ಪದ್ಯ. ಇದು ಲಕ್ಷ್ಯ. ಅದಕ್ಕೆ ಅವರು ಲಕ್ಷಣ ಬರೆದಿದ್ದಾರೆ. ಹಿರ ನಡುವೆ ನವ ಮಾತ್ರೆಗಳ ವರ್ಣ, ಬೇಗಡೆಯ ಏಕಕ್ಕೆ ಎರಡೆಡೆಯೊಳ ರಾಜ ಲಘುಚರಣ. ಬಾಂಬೆಯಲ್ಲಿ ನಾವೆಲ್ಲ ಟೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಪುರುಸೋತಿರುವಾಗ ಜುಗಾರಿ ಆಡುದು ಅಂತ ಉಂಟು. ನಾನು ಒಮ್ಮೆ ಕೂತಿದ್ದೆ. ಆನಂತರ ಬಂದ ಭಾಗತುರಗಳಿಗೆಲ್ಲ ಅದೇ ರೋಗ ಬಂತು. ಈ ಶ್ರುತಿ ಬಿಟ್ಟು ಅರ್ಥ ಹೇಳೋದಿಲ್ಲ. ಅಲ್ಲಿ ಶ್ರುತಿ ಬಿಟ್ಟವರು ಅರ್ಥ ಹೇಳಿ ದೊಡ್ಡ ಜನಗಳಾಗಿದ್ದಾರೆ. ಮೊದಲು ಈ ಯಕ್ಷಗಾನವನ್ನು ಉಳಿಸಿದ ಕಲಾವಿದರು ಮುಖ್ಯ ವಾಹಿನಿಯಿಂದ ಸರಿಯುವುದಕ್ಕೆ ಪುರೋಹಿತ ಶಾಹಿ ಹಿಡಿತ ಅಂತ ನಾನು ಸ್ಪಷ್ಟ ಹೇಳಬಲ್ಲೆ. ನನ್ನ ಇದರಲ್ಲಿ ಅಧ್ಯಯನದಲ್ಲಿ ನಾನು ಕಂಡುಕೊಂಡಿದ್ದೇನೆ. ನಾನು ಒಂದು ಹಂತದಲ್ಲಿ ಬೆಳೆಸಿದವರು ಹಿಂದುಳಿದವರು. ಈಗ ಅದರ ಫಸಲನ್ನು ಪಡೆಯುತ್ತಾ ಇರುವವರೆಲ್ಲ ಬೇರೆ ಬೇರೆ ಬೇರೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬರ್ಕಾಡಿ ಅವರೇ, ತಾವು ಯಕ್ಷಗಾನದಲ್ಲಿ ಡಾಕ್ಟರ್ ಇನ್ ಲಿಟರೇಚರ್ ಅನ್ನ ಪದವಿಯನ್ನ ಪುರಸ್ಕರ್ತರಾಗ್ತೀರಿ. ಈ ಒಂದು ಡಿಲೀಟ್ ಅನ್ನ ತಾವು ಸಾಧಿಸುವ ಕಾಲಕ್ಕೆ ತಮಗಾದಂತಹ ಮಧ್ಯದಲ್ಲಿ ತಾವು ಅನುಭವಿಸಿದಂತಹ ಕಷ್ಟಗಳು, ಅದಕ್ಕಾಗಿ ತಾವು ಮಾಡಿದಂತಹ ಕಾರ್ಯಕ್ಷಮತೆ, ತಾವು ತೊಡಗಿಕೊಂಡಂತಹ ಪರಿಗಳನ್ನು ನಮ್ಮ ಬಗ್ಗೆ ಹೇಳ್ಬೋದು? ಅವಶ್ಯವಾಗಿ ಎಲ್ರಿಗೂ ತಿಳಿಯಲೇಬೇಕಾದ ವಿಷಯ ಅದು. ಖಂಡಿತವಾಗಿ. MA ಮಾಡಿದೆ ಧರ್ಮಸ್ಥಳ ಮೇಳದಲ್ಲಿರುವಾಗ. ಆ ಬಳಿಕ ಡಿಲೀಟ್ ಮಾಡಬೇಕು ಎಂಬ ಅಪೇಕ್ಷೆ ಪಟ್ಟದ್ದು ನಮ್ಮ ಗುರುಗಳು ಡಾಕ್ಟರ್ ನಾರಾಯಣ್ ಶೆಟ್ರು. ಅವರೊಂದು ಸಬ್ಜೆಕ್ಟ್ ಕೂಡ ನನಗೆ ಹೇಳಿದ್ರು, ಯಕ್ಷಗಾನ ಮೀಮಾಂಸೆ ಅಂತ ಹೇಳಿ. ನನಗೆ ಅದು ಇಷ್ಟ ಆಗಲಿಲ್ಲ. ಯಾಕಂದ್ರೆ ಮೀಮಾಂಸಕರು ಬಹಳ ಮಂದಿ ಇದ್ದಾರೆ ಯಕ್ಷಗಾನದಲ್ಲಿ. ನಾನೊಬ್ಬ ಸಣ್ಣವ ಯಕ್ಷಗಾನ ಮೀಮಾಂಸೆಯ ಬಗ್ಗೆ ಅಂತ ಹೇಳುದು. ನಾನು ಮಾಡ್ಲಿಲ್ಲ ಅದನ್ನು. ವಚನಾಡಿ ಮತ್ತೆ ಮಾಡಿದ್ರು ಅದೇ ಸಬ್ಜೆಕ್ಟ್ ಅಲ್ಲಿ. ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ಆಮೇಲೆ ಧರ್ಮಸ್ಥಳ ಮೇಳ ಅಂತ ಮಾಡಬೇಕು ಅಂತ ಇತ್ತು, ಆಗ್ಲಿಲ್ಲ. ಅದು ಬಿಟ್ಟುಬಿಟ್ಟೆ. ಟ್ರೈ ಮಾಡಿದೆ ಹಂಪಿ ಯೂನಿವರ್ಸಿಟಿಯಲ್ಲಿ. ಅವಾಗ ಒಮ್ಮೆ ಅವಕಾಶ ಸಿಕ್ಕಿತ್ತು. ಆವಾಗ ಇಬ್ಬರಿಗೆ ಅಲ್ಲಿ ಅವಕಾಶ ಕೇಳಿದ್ರು. ಒಬ್ಬ ನಾನು ಮತ್ತು ಒಬ್ರು ಕೊಲೆಕಾಡಿಯವರು. ಕೊಲೆಕಾಡಿಗೆ ಹೈ ಇನ್ಫ್ಲುಯೆನ್ಸ್ ಇತ್ತು. ಅವರು ಎಲ್ಲ ಅವರು ಮಾಡಿಸಲಿಲ್ಲ ದೇವರ ದಯದಿಂದ. ಅವರ ಅಭಿಮಾನಿಗಳಿದ್ದಾರೆ ತುಂಬಾ ಮಂದಿಗಳು. ಅವರೆಲ್ಲ ಹೇಳಿ ಅದು ದೊಡ್ಡ ಮಿನಿಸ್ಟರ್ ಲೆವೆಲ್ ನಲ್ಲಿ ಹೋಗಿತ್ತಂತೆ. ಯಾರ್ಯಾರ ಹೆಸರು ಬೇಡ ಈಗ. ಶಿಫಾರಸು ಮಾಡಿ ನನ್ನನ್ನು ಬದಿಗಿಟ್ರು, ಅವರಿಗೆ ಕೊಟ್ರು. ಅವರು ಮಾಡಿಲ್ಲ ಅದನ್ನು. ಯಾಕಂದ್ರೆ ಅವರ ಆರೋಗ್ಯ ಎಲ್ಲ ಸರಿ ಇಲ್ಲ. ಹೋಗಿ ಬರೋದು ಸಿಟ್ಟು, ಇದಕ್ಕೆಲ್ಲ ಅಂತದ್ದು ಮಂಡನೆಗೆ ಹೋಗಿ ಬರೋದೆಲ್ಲ ಕಷ್ಟ ಅಲ್ಲ. ಆಮೇಲೆ 4 ವರ್ಷಗಳ ಹಿಂದೆ ನನಗೆ ಸಿಕ್ಕಿತ್ತು ಯಕ್ಷಗಾನದ ವೃತ್ತಿ ಪರಂಪರೆಯ ಬಗ್ಗೆ ಬರೀಬೇಕು ಅಂತಲೇ. ಅಂದ್ರೆ ಅವರು ಹೇಳಿದ್ರು. ಯಾಕೆಂದ್ರೆ ನನ್ನೊಂದು ಲೇಖನ ಓದಿದ್ರು. ನಾನು ಉದಯವಾಣಿಗೆ ಒಂದು ಲೇಖನ ಬರೆದಿದ್ದೆ ವೃತ್ತಿ ಪರಂಪರೆಯ ಬಗ್ಗೆ. ಅಂದ್ರೆ ಅದು ಬೆಳೆಯಿತು, ಮತ್ತೆ ಬೇರೆ ಪರಂಪರೆಗಳ ಸೋಲಾಯಿತು ಅಂತ ಏನೋ ಬರ್ತದೆ ಆ ಲೇಖನದಲ್ಲಿ. ಇದು ಒಳ್ಳೆಯ ಸಬ್ಜೆಕ್ಟ್, ಅದನ್ನೇ ಮಾಡಿ ಅಂತ ನಮ್ಮ ಆತ್ಮೀಯರು ಅಭಿಮಾನಿಗಳು ಆಟಕ್ಕೆಲ್ಲ ಬರ್ತಾರೆ. ಅವರು ಡಾಕ್ಟರ್ ಮೋಹನ್ ಕುಂಟಾರ್ ಅಂತ ಹೇಳಿ. ಅದು ಒಳ್ಳೆಯದುಂಟು ಸಬ್ಜೆಕ್ಟ್ ಮಾಡಿ ಅಂತ. ಹಾಗೆ ಸಿನಾಪ್ಸಿಸ್ ಎಲ್ಲ ರೆಡಿ ಮಾಡಿದೆ. ಅಕಾಡೆಮಿಕ್ ಜ್ಞಾನ ಸ್ವಲ್ಪ ಕಡಿಮೆ ಉಂಟು ನಮಗೆ ಅಲ್ವಾ, ಶಾಲೆಗೆಲ್ಲ ಹೋದ್ದು ಕಡಿಮೆ ಅಲ್ವಾ. ಹಾಗೆ ಮತ್ತೆ ಅವರೇ ಅದಕ್ಕೆಲ್ಲ ಮಾರ್ಗದರ್ಶನ ಎಲ್ಲ ಮಾಡಿದ್ರು. ಅಂತೂ ಅವಕಾಶ ಸಿಕ್ಕಿತು. ಅದನ್ನು ಮಾಡ್ತಾ ಹೋದೆ. ಅದು ಸಿಕ್ಕುವಾಗ ಈಚೆಯಿಂದ ಕಟೀಲು ಮೇಳಕ್ಕೆ ಸೇರಿ ಆಗಿ ಹೋಗಿತ್ತು. ನಾನು ಮೇಳ ಇಲ್ಲದಿದ್ರೆ ಮೇಳಕ್ಕೆ ಹೋಗ್ತಿರ್ಲಿಲ್ಲ. ಅದು ಬರುವಾಗ ನೀವು ಅಧ್ಯಯನವನ್ನು ಆರಂಭಿಸಬಹುದು, ನಿಮ್ಮ ಎಂತದ್ದು ಸಿನಾಪ್ಸಿಸ್ ಕಳುಹಿಸಿ ಅಂತ ಒಂದು ಅವರ ಹೌದು ಬರ್ತದೆ ಅನುಮೋದನೆ. ಅಷ್ಟೊತ್ತಿಗೆ ನಾನು ಸೇರಿ ಆಗಿತ್ತು. ಎಂತ ಮಾಡುದು ಈಗ, ಮೇಳ ಸ್ಟಾರ್ಟ್ ಆಗಿದೆ, ಸರಿ ಬಿಡುದು ಸರಿ ಆಗುದಿಲ್ಲ. ಮತ್ತೆ ಹೋದೆ. 1 ವರ್ಷ ಹೋದೆ, 2 ವರ್ಷ, 4 ವರ್ಷ ಆಯ್ತು. ಮೇಳದಲ್ಲಿರುವಾಗ ಸುರುವಿಗೆಲ್ಲ ಇಡೀ ರಾತ್ರಿ ಆಟಗಳು.
ಆಮೇಲೆ ನಿದ್ದೆ ಬಿಟ್ಟು ಇಲ್ಲಿ ಬಂದು ಬರೆಯುವುದೆಲ್ಲ ಎಷ್ಟೊತ್ತಿಗೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಕಾಲಮಿತಿ ಬಂತು. ಕಾಲಮಿತಿ ಇನ್ನೂ ಕಷ್ಟ. ಸಂಜೆ ಎದ್ದು ಬೇಗ ಹೋಗಬೇಕು, ಅಲ್ಲಿ ಎಂಥದ್ದು ವೇಷ ಮಾಡಬೇಕು, ಮತ್ತೆ ರಾತ್ರಿ ಬರಬೇಕು ಮನೆಗೆ, ಹೀಗೆಲ್ಲ ಸಮಸ್ಯೆ. ಈ ಬಯಲಾಟದಲ್ಲೆಲ್ಲ ಬಿಡಾರಗಳ ವ್ಯವಸ್ಥೆ ಎಲ್ಲ ಸರಿ ಮಾಡುವುದಿಲ್ಲ. ಧರ್ಮಸ್ಥಳ ಮೇಳ ಎಲ್ಲ ಹಾಗೆ ಅಲ್ಲ. ಅವ್ರು ಹೆಗಡೆಯವರೇ ಹೇಳ್ತಾರೆ, ದೂರ ಆದ್ರೂ ಅಡ್ಡಿಲ್ಲ, ಬಿಡಾರ ಚಂದ ಮಾಡಬೇಕು ಅಂತ. ಅಲ್ಲಿ ದೇವರು ಅಡುಗೆ ಎಲ್ಲ ಒಂದೇ ಕಡೆ ವ್ಯವಸ್ಥೆ, ಈ ತರ ಎಲ್ಲ. ಮತ್ತೆ ಓದುವುದು ಬರೆಯುವುದು ಇದಕ್ಕೆಲ್ಲ ಸಮಯ ಬೇಕಲ್ಲ, ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅದನ್ನೆಲ್ಲ ಹೊಂದಿಸಿಕೊಂಡು ಹೇಗೋ ಬರೀತಾ ಇದ್ದೆ. ಟೈಪ್ ನನ್ನ ಮಿಸ್ಸಸ್ ಮಾಡ್ತಾ ಇದ್ಲು ಕಳುಹಿಸಲಿಕ್ಕೆ ಅದನ್ನು. ಮನೆಯಲ್ಲೇ ಕಂಪ್ಯೂಟರ್, ಪ್ರಿಂಟರು, ಅದು ಇದೆಲ್ಲ ವ್ಯವಸ್ಥೆಗಳು ಮನೆಯಲ್ಲಿ ಇದ್ದ ಕಾರಣ ದೊಡ್ಡ ಕಷ್ಟ ಏನೂ ಆಗ್ಲಿಲ್ಲ. ಮತ್ತೆ ಹೋಗಿ ಬರುವುದು. ಮತ್ತೆ ನಾನು ಬಯಸಿದ ವಿದ್ವಾಂಸರುಗಳೆಲ್ಲ ತುಂಬಾ ಸಂದರ್ಶನಗಳೆಲ್ಲ ಒಳ್ಳೇದು ಕೊಟ್ಟಿದ್ದಾರೆ. ತುಂಬಾ ಮಂದಿ ಇದೆ. ಇದು ಇಲ್ಲಿ ಯಾಕೆ ಸುಮ್ಮನೆ ಸಮಯ ವೇಸ್ಟ್ ಮಾಡುದು, ಪುಸ್ತಕದಲ್ಲಿ ಇದೆ ಅದು. ದೊಡ್ಡ ದೊಡ್ಡವರು ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ಕೊಟ್ಟಿದ್ದಾರೆ, ಶ್ಯಾಮ್ ಭಟ್ರು ಕೊಟ್ಟಿದ್ದಾರೆ, ಪ್ರಭಾಕರ ಜೋಶಿ ಅವರು, ಹೀಗೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಗಳೆಲ್ಲ ಕಲೆಕ್ಟ್ ಮಾಡಿದ್ದೇನೆ. ತುಂಬಾ ಓದಿದ್ದೇನೆ. ಕರಾವಳಿ ಕರ್ನಾಟಕದ ಯಕ್ಷಗಾನ ವೃತ್ತಿ ಪರಂಪರೆಯ ಬಹುಮುಖಿ ಅಧ್ಯಯನ ಎಂಬುದು ನನ್ನ ವಿಷಯ, ಅಧ್ಯಯನದ ವಿಷಯ. ಇಲ್ಲಿ 3 ಪ್ರದೇಶಗಳನ್ನು ತಗೊಂಡಿದ್ದೇನೆ. ತೆಂಕು ಬಡಗು, ಬಡ ಬಡಗು ಅಂತ ಹೇಳ್ತಾರೆ ಅವರು. ನನ್ನ ದೃಷ್ಟಿಯಲ್ಲಿ ತೆಂಕು ಬಡಗು ಮಾತ್ರ ಸಾಕು ಅಂತ. ಆದ್ರೆ ಅವರು ಹಾಗೆ ಮಾಡಿ ಹಾಕಿದಾರಲ್ಲ. ಉತ್ತರ ಕನ್ನಡದವರು ತೆಂಕು ಅಂತ ಹೇಳೋದು ಈ ಬಡಗು ದಿಟ್ಟನ್ನು, ನಮ್ಮದನ್ನ ಅವರು ಜಾಗಟೆ ಮೇಳ ಅಂತ ಹೇಳೋದು. ಆಯ್ತಾ, ನಾವು ತೆಂಕು ತಿಟ್ಟು ಅಂತ ಹೇಳುದು ನಮ್ಮದನ್ನು, ನೀವು ತೆಂಕು ತಿಟ್ಟು ಅಂತ ಹೇಳುದು ನಮ್ಮದನ್ನು, ನಾವು ಬಡಗು ತಿಟ್ಟು ಅಂತ ಹೇಳುದು ಈ ಉಡುಪಿಯ ಬಡಗು ತಿಟ್ಟನ್ನು ಅಲ್ವಾ. ನನ್ನ ದೃಷ್ಟಿಯಲ್ಲಿ ಎರಡೇ, ಸಂಗೀತದಲ್ಲಿ ಉತ್ತರಾದಿ ದಕ್ಷಿಣಾದಿ ಇದ್ದ ಹಾಗೆ. ತೆಂಕು ಬಡಗು ಮಾತ್ರ, ಅವರು ನಮ್ಮದು ಬೇರೆ ಅಂತಾರೆ, ಹೇಳಿ. ಹಾಗೆ ನನಗೆ ತುಂಬಾ ವಿಷಯಗಳದರಿಂದ ಸಿಕ್ಕಿತು. ಈಗ ಇವರು ಅಣ್ಣಿಹಿತ್ಲು ಸದಾನಂದ ಗೌಡ್ರಿಂದ ಉತ್ತರ ಕನ್ನಡದ ಪರಂಪರೆ ಆರಂಭ ಆಯಿತು ಅಂತ ಹೇಳ್ತಾರೆ. ಅಲ್ಲ, ಅದಕ್ಕಿಂತ ಮೊದಲು ನಾಮಧಾರಿಗಳು, ಎಷ್ಟೋ ವೇಷಧಾರಿಗಳು ಅಲ್ಲಿ ಇದ್ರು. ನಿಮ್ಮ ಇಲ್ಲೇ ಉಡುಪಿಯಲ್ಲಿ ಇವರು ಪೂಜಾರರು ಗೆಜ್ಜೆ ಕಟ್ಟಬಾರ್ದು ಅಂತ ಒಂದು ಸಂಪ್ರದಾಯ ಮಾಡಿ ಹಾಕಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಈಗ ಇಲ್ಲ. ಆವಾಗ ನನಗನಿಸ್ತದೆ ಬಹುಶಃ ಈ ಕೋಟಿ ಚೆನ್ನಯ್ಯರು ಐತಿಹಾಸಿಕ ಪುರುಷರಾಗಿದ್ದರೆ, ಆಡಳಿತದ ವಿರುದ್ಧ ಅವರು ಬಂಡಾಯ ಎದ್ದವರಲ್ವಾ, ಆಗ ಬಹಿಷ್ಕಾರ ಅಂತ ಒಂದು ಶಿಕ್ಷೆ ಇತ್ತು ನೋಡಿ, ಯಾರಾದ್ರೂ ತಪ್ಪು ಮಾಡಿದ್ರೆ. ಈಗ ಈ ಪೂಜಾರರು ನಿಷೇಧ ಯಾರಿಗೆ ಅಂದ್ರೆ ಜೈನರಿಗೆ ಹೆಚ್ಚಾಗಿ ಆ ಕಡೆಯಲ್ಲಿ. ಆವಾಗ ಆಳ್ವಿಕೆ ಎಲ್ಲ ಇವರದೇ ಇತ್ತಲ್ಲ, ತುಂಡರಸರದ್ದು, ಅವರೆಲ್ಲ ಅದೇ ಪಾರ್ಟಿ ಅಲ್ವಾ. ಇಲ್ಲ ಬೇರೆ ಬೇರೆ ಇರ್ಬೋದು, ಅದರ ಒಳಗುಂಪಿನಲ್ಲಿ ಬೇರೆ ವ್ಯತ್ಯಾಸ ಇರಬಹುದು, ಅಂತ ಒಟ್ಟಿನಲ್ಲಿ ಅವರೇ ಎಲ್ಲ ಇದ್ದದಲ್ವಾ. ಮತ್ತೆ ಆಡಳಿತದ ವಿರುದ್ಧ ಎದೆ ಸೆಟೆಸಿರು ಅಂತ ಹೇಳುವಾಗ ಎಲ್ರಿಗೂ ಹೆದರಿಕೆ ಆಗುದಿಲ್ವಾ. ಈಗ ಸಾಮೂಹಿಕ ಬಹಿಷ್ಕಾರ ಹಾಕಿದ ಕಾರಣ ಬಹುಶಃ ಪೂಜಾರರು ಅಸ್ಪೃಶ್ಯರಾದ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ದಿದ್ರೆ ಯಾಕೆ ಆಗಬೇಕು. ನಾಯಕರು ಇವರೆಲ್ಲ ಇಲ್ವಾ ಆಟದಲ್ಲಿ. ಇವರು ಜಾತಿ ಲಿಸ್ಟ್ ಅಲ್ಲಿ OBC ಹೊರತು SC ST ಅಲ್ಲ ಪೂಜಾರಿಗಳು. ಹೀಗೆ ಮಾಡಿದ್ರೆ ಏನು. ಹಾಗೆ ಇಲ್ಲಿ ಕೂಡ ಇತ್ತು ಆ ಸಂಪ್ರದಾಯ, ಅದೆಲ್ಲ ಹೋಯಿತು. ನನ್ನ ಪ್ರಬಂಧದಲ್ಲಿ ಇವೆಲ್ಲವನ್ನು ನಾನು ವಿಶ್ಲೇಷಿಸಿದ್ದೇನೆ. ಇಲ್ಲಿಯ ಜಾತಿ ವ್ಯವಸ್ಥೆಗಳು, ಪುರೋಹಿತ ಶಾಹಿ ಹಿಡಿತ, ಒಂದು ಸಂದರ್ಭದಲ್ಲಿ ಹಿಂದುಳಿದವರೇ ಉಳಿಸಿದ ಆಟ ಇದು. ಇಲ್ಲಿ ಬಡಗುತಿಟ್ಟಿಗೆ ನೋಡಿದ್ರು ನಿಮ್ಮ ಬೋವಿಗಳು ಅಂದ್ರೆ ಮರಕಂಡ್ರು, ಗಾಣಿಗರು, ಆಮೇಲೆ ನಾಯ್ಕರು, ಆಚಾರ್ಯರು, ಹೀಗೆ ಬ್ರಾಹ್ಮಣರು ಅಲ್ಲ, ಆ ಕಡೆ ಎಂತದ್ದು ತೀರಾ ಅಸ್ಪೃಶ್ಯರು ಅಲ್ಲ, ಅದರ ನಡುವಿನ ಜಾತಿಗಳೆಲ್ಲ ಉಂಟಲ್ಲ, ಅದೇ ಗಾಣಿಗ, ಬೋವಿ ಇತ್ಯಾದಿ ಎಲ್ಲ ಹೇಳಿದ್ರಲ್ಲ ನಾನು, ಇತ್ಯಾದಿ ಜಾತಿಯವರೇ ಇಲ್ಲಿ ಸಿಗ್ತಾರೆ. ನಮ್ ಕಡೆಯೂ ಅಷ್ಟೇ. ಆಮೇಲೆ 1940 ಅಂದಾಜಿಗೆಲ್ಲ ಇವರು ಬರ್ಲಿಕ್ಕೆ ಶುರು ಮಾಡಿದ್ರು. ಖುಷಿ ಹರಿದಾಸ್ ಭಟ್ರು ಹೇಳಿದ್ದಾರೆ 1950ರವರೆಗೆ ಬ್ರಾಹ್ಮಣರೇ ಇರಲಿಲ್ಲ ಯಕ್ಷಗಾನದಲ್ಲಿ ಅಂತ. ಅವರ ಲೇಖನದಲ್ಲಿ ಉಂಟು, ಅವರು ಯಕ್ಷಗಾನ ಪರಂಪರೆ ಅಂತ ಬರೆದಿದ್ದಾರೆ ಪುಸ್ತಕ, ಸಂಪಾದಕೀಯ ಗ್ರಂಥ. ಹೀಗೆ ಅವರು ಬಂದ ಮೇಲೆ ಎಲ್ಲ ಸ್ವಲ್ಪ ಹಿಡಿತ ಸಾಧಿಸಿದ್ರು. ಅವರು ಶಿಸ್ತನ್ನು ತುಂಬುವುದಕ್ಕಾಗಿ ಚೌಕಿಯ ದೇವರನ್ನು, ಇಲ್ಲದಿದ್ರೆ ಯಾರಾದ್ರೂ ಒಬ್ಬ ದೇವರ ಪೆಟ್ಟಿಗೆ ಅಂತ ಇದ್ದ ಮೇಳದಲ್ಲಿ, ಅವನೇ ದೇವರ ಪೆಟ್ಟಿಗೆ ಹೊತ್ಕೊಂಡು ಬರೋದು, ಒಂದು ಜಾಗ ನೋಡೋದು, ಅಲ್ಲಿ ದೇವರು ಇಡುದು, ಪೂಜೆ ಮಾಡುದು ಅಷ್ಟೇ. ಆಮೇಲೆ ಈ ಬ್ರಾಹ್ಮಣರು ಬಂದ್ರ ಮೇಲೆ ಅಡಿಗೆಗೆ ಜನ ಆಗಬೇಕಲ್ಲ, ಹಾಗೆ ಅಡಿಗೆ ಭಟ್ರು ಮೊದಲು ಬಂದ್ರು. ಭಟ್ರು ಇರುವಾಗ ಪೂಜೆ ಶೂದ್ರರು ಯಾಕೆ ಮಾಡುದು ಅಂತ ಹೇಳಿ ಅವರು ಪೂಜೆ ಮಾಡಿದ್ರು. ಮತ್ತೆ ಈಗ ಪೂಜೆಗೆಲ್ಲ ಬಂದು ಇಡೀ ಧಾರ್ಮಿಕ ವೈಭವೀಕರಣವೇ ಹೆಚ್ಚಾಗಿ ಹೋಗಿದೆ. ನಮ್ ಕಡೆ ಇದರಿಂದ ಹೇಳೋದು ನಾನು, ಧರ್ಮಸ್ಥಳ ಮೇಳದಲ್ಲಿ ಕುರಿಯ ವಿಠಲ ಶಾಸ್ತ್ರಿಗಳು ಬಂದ್ರು. ಅಲ್ಲಿ ಬ್ರಾಹ್ಮಣರಿಗೆ ಬೇರೆ ಪಂಕ್ತಿ, ಶೂದ್ರರಿಗೆ ಬೇರೆ ಪಂಕ್ತಿ ಊಟಕ್ಕೆ. ಈ ಪಂಕ್ತಿ ಭೇದಗಳು ಮತ್ತೆ ಈ ಮೊದಲು ಈ ಯಕ್ಷಗಾನವನ್ನು ಉಳಿಸಿದ ಕಲಾವಿದರು ಮುಖ್ಯ ವಾಹಿನಿಯಿಂದ ಸರಿಯುವುದಕ್ಕೆ ಪುರೋಹಿತ ಶಾಹಿ ಹಿಡಿತ ಅಂತ ನಾನು ಸ್ಪಷ್ಟ ಹೇಳಬಲ್ಲೆ. ನನ್ನ ಇದರಲ್ಲಿ ಅಧ್ಯಯನದಲ್ಲಿ ನಾನು ಕಂಡುಕೊಂಡಿದ್ದೇನೆ. ನಾನು ಒಂದು ಹಂತದಲ್ಲಿ ಬೆಳೆಸಿದವರು ಹಿಂದುಳಿದವರು, ಈಗ ಅದರ ಫಸಲನ್ನು ಪಡೆಯುತ್ತಾ ಇರುವವರೆಲ್ಲ ಬೇರೆ ಬೇರೆ ಬೇರೆಯವರು. ಏನೇ ಇರಲಿ ಅಂತೂ ಕಲೆಗೆ ದೊಡ್ಡ ಮರ್ಯಾದೆ ಸಿಕ್ಕಿದೆ.
ಆ ಬಳಿಕ ಅದೇ ಬಯಲಾಟ ಮೇಳವಾಗಿತ್ತು. ಇವರು ಧಾರ್ಮಿಕ ಕಲೆ ಅಂತಾರಪ್ಪ ಅದನ್ನು. ಕಲೆ ಎಲ್ಲವೂ ಧಾರ್ಮಿಕ ಹಿನ್ನೆಲೆಯಿಂದ ಬರುವುದೇ, ಆದ್ರೆ ಯಕ್ಷಗಾನ ಒಂದು ಹಳ್ಳಿಯ ಮನೋರಂಜನೆಯ ಕಲೆಯಾಗಿಯೇ ಇತ್ತು. ಅದು ಆಟ. ಅದು ನೀವು ಎಷ್ಟು ಮಾತಾಡಿದ್ರು ಈಗ ಹೇಳುದು ಆಟ ಮೇಳ ಅಷ್ಟೇ ಬಿಟ್ರೆ, ಧರ್ಮದೇವರೆಲ್ಲ ಇತ್ತೀಚೆಗೆ ಅದು ವೈಭವೀಕರಿಸಿದ್ದು ಬಿಟ್ರೆ ಹಿಂದೆ ಎಲ್ಲ ಇರ್ಲಿಲ್ಲ. ಹಿಂದೆ ಮಂದರ್ತಿ ಮೇಳಕ್ಕೂ 1 ವರ್ಷಕ್ಕೆ ಬೇಕಾಗುವ ಆಟ ಇಲ್ಲ ಅಂತ ನಿಮ್ಮ ಜೀವನ ಚರಿತ್ರೆಗಳಲ್ಲಿ ಸಿಗ್ತದೆ. ಯಾರದು ಹಿರಿಯಡ್ಕ ಗೋಪಾಲರಾಯರು, ಸಕ್ಕಟ್ಟು ಲಕ್ಷ್ಮೀನಾರಾಯಣರಲ್ಲ ಆಟ ಇಲ್ಲದೆ ಎಷ್ಟೋ ದಿನ ಮಲಗಿದ್ದುಂಟು. ಇವರೆಲ್ಲ ಕ್ರಿಯೇಟ್ ಮಾಡಿದ್ದು ಯಾರು? ಐರೋಡಿ ಇವರಿದ್ದಾರಲ್ಲ, ರಾಮಗಾಣಿಗರು. ಐರೋಡಿಯಾ ಎಲ್ಲಿಯದು? ಹಾರಾಡಿ ರಾಮಗಾಣಿಗರು. ಅವರೆಲ್ಲ ಹೇಳಿ ಒತ್ತಾಯ ಮಾಡಿ ಆಟ ಹೆಚ್ಚು ಮಾಡಿ, ಆಮೇಲೆ ಇದು ಮಾಡ್ತಾ ಇದ್ರು, ಏಲಂ ಮಾಡ್ತಾ ಇದ್ರು. ಆಗ ವಹಿಸಿಕೊಂಡವರೆಲ್ಲ ಆಟ ಮಾಡ್ಲಿಕ್ಕೆ ತುಂಬಾ ಟ್ರೈ ಮಾಡಿದ್ರು. ಆಮೇಲೆ ಆಟಗಳು ಹೆಚ್ಚಾಯಿತು ಬಿಡಿ. ಕಟೀಲ್ನಲ್ಲಿ ಕೂಡ ಹಾಗೆ ವಿಠಲ ಶೆಟ್ರು 1960ರವರೆಗೆ 1 ವರ್ಷಕ್ಕೆ ಬೇಕಾಗುವ ಆಟ ಇರಲಿಲ್ಲ. ಅವರೆಲ್ಲ ಗುತ್ತಿನವರನ್ನು ಹಿಡ್ಕೊಂಡು ಫೋನ್ ಮಾಡಿ ಅವರ ಪ್ರಭಾವ ಬೀರಿ ನೀವು ಕೊಟ್ಟದ್ದು ಸಾಕು ಅಂತ ಹೇಳಿ ಆಟ ಮಾಡಿದ್ದಾರೆ. ಈಗ ಅಲ್ಲಿ ಕವರು ಕೊಡುವ ಒಂದು ಕ್ರಮ ಉಂಟು, ಗೊತ್ತುಂಟ ನಿಮಗೆ? ಟಿಪ್ಸ್. ಅದು ಬಂದದ್ದು ಅದೇ ಉದ್ದೇಶದಿಂದ ಇರಬಹುದು. ನೀವು ಆಟ ಮಾಡಿ, ಕೊಟ್ಟದ್ದು ಸಾಕು, ನಿಮ್ಮಲ್ಲಿ ಹೆಚ್ಚಿದ್ರೆ ಕಲಾವಿದರಿಗೆ ಕೊಡಿ ಅಂತ. ಆಗ ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ಕೊಡ್ತಾ ಇದ್ರು. ಮತ್ತೆ ಮತ್ತೆ ಸಣ್ಣವರನ್ನು ನೋಡಿದಾಗ ಸ್ವಲ್ಪ ಬೇಸರದಲ್ಲಿ 8 ಆಣೆ 4 ಆಣೆ ಎಲ್ಲ ಕೊಡ್ಲಿಕ್ಕೆ ಶುರು ಮಾಡಿ, ಈಗ ಲಿಸ್ಟ್ ಬರ್ತದೆ, ಅವರದ್ದು ಗ್ರೇಡ್ ಬರ್ತದೆ, ಇಂಥವರಿಗೆ ಇಷ್ಟು ಕೊಡಿ ಅಂತೇಳಿ. ಮಂದರ್ತಿಯಲ್ಲೆಲ್ಲ ಇಲ್ಲ ಅದು ಅಲ್ವಾ? ಅಲ್ಲಿ ಹೀಗೆ ಮಾರಣಕಟ್ಟೆ ಮಂದರ್ತಿಗಿಂತಲೂ ಹಿಂದೆ ಇರಬಹುದು ಅನಿಸುತ್ತದೆ ನನ್ನ ಅಧ್ಯಯನದಲ್ಲಿ. ಹೀಗೆ ಬಯಲಾಟವು ಕವಲೊಡೆದು ಇದಾಯಿತು, ಡೇರೆ ಮೇಳಗಳಾಯಿತು. ಡೇರೆ ಮೇಳದ ಒಂದು ಕಲ್ಪನೆ 1920ರಿಂದಲೇ ಇತ್ತು. ಕುഞ്ഞിಕೃಷ್ಣ ಮಣಿಯಾಣಿ ಎಂಬುವರು ಟೆಂಟ್ ಹಾಕಿ ಆಟ ಮಾಡಿದ್ರು. ಅದು ಕಂಪನಿ ನಾಟಕಗಳ ಪ್ರಭಾವದಿಂದ ಬಂತು. ಆಮೇಲೆ 1947ರಲ್ಲಿ ಬಟ್ಟೆ ಡೇರೆಯ ಒಂದು ಪರಂಪರೆಯನ್ನು ನಮ್ಮ ಕಲ್ಲಾಡಿ ಕೊರಗ ಶೆಟ್ರು ಆರಂಭ ಮಾಡಿದ್ರು. 1967ರಲ್ಲಿ ನಿಮ್ಮ ಶ್ರೀಧರ ಹಂದೆಯವರು ಸಾಲಿಗ್ರಾಮ ಮೇಳ ಮಾಡಿದ್ರು. 1 ವರ್ಷ ಮಾಡಿ ಮತ್ತೆ ಇವರಿಗೆ ಸೋಮನಾಥ ಹೆಗಡೆ ಅವರಿಗೆ ಅದನ್ನು ಕೊಟ್ಟರು. ಆಮೇಲೆ ಈಚೆ ಎಂಥದ್ದು ಅಮೃತೇಶ್ವರಿ ಮೇಳ ಮಾಡಿದ್ರು ಅವರು. ಹೀಗೆಲ್ಲ ಒಂದು ಡೇರೆ ಪರಂಪರೆ ಮುಂದುವರಿತು. ಡೇರೆ ಪರಂಪರೆಯಲ್ಲಿ ಹೆಚ್ಚು ಯಕ್ಷಗಾನಕ್ಕೆ ಪ್ರಚಾರ ಸಿಕ್ಕಾಗ ಅದರ ಜೊತೆಗೆ ಹರಿಕೆ ಆಟಗಳು ಬಂತು. ಅದು ಕೂಡ ವಿಠಲ ಶೆಟ್ರ ತಲೆ ನೋಡಿ, ಪೌರಾಣಿಕ ಪ್ರಸಂಗವೇ ಮಾಡಬೇಕು ಅಂತ ಹೇಳಿಕೊಂಡು ಕಟೀಲು ಮೇಳವನ್ನು, ಅವರದ್ದೇ ಮೇಳ, ಅವರದ್ದು ಕರ್ನಾಟಕ ಮೇಳದಲ್ಲೆಲ್ಲ ತುಳು ಪ್ರಸಂಗ, ಇದರಲ್ಲಿ ಪೌರಾಣಿಕವೇ. ಯಾಕೆಂದ್ರೆ ಭಕ್ತಿ ಭಾವಗಳಿಂದ ಭಕ್ತಿ ಶ್ರದ್ಧೆಗಳಿಂದ ಜನರ ಭಾವವನ್ನು ಬಂಧಿಸಿಡಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು. ಅವರು ಹರಿಕೆ ಆಟಗಳು ಹೆಚ್ಚಾಯ್ತು, ಅವರ ಯೋಜನೆ ಎಂತದ್ದು ಹಾಳಾಗ್ಲಿಲ್ಲ. ಹೀಗೆ 3 ಮೇಳಗಳೊಂದು ಹರಿಕೆ ಆಟವಾಗಿ ಉಳಿಯಿತು. ಧರ್ಮಸ್ಥಳದ್ದು ಅದು ಹೆಗಡೆಯವರ ದೂರದೃಷ್ಟಿ. ಅವರು ಡೇರೆ ಮೇಳಗಳೆಲ್ಲ ಬಹಳ ಕಷ್ಟ, ಕಲಾವಿದರನ್ನೆಲ್ಲ ದೊಡ್ಡದು ಮಾಡಬೇಕು ಮೇಳಕ್ಕೆ, ಹರಿಕೆ ಆಟಗಳು ಬರ್ತದೆ ಅಲ್ಲ, ಹಾಗೆ ಮತ್ತೆ ಅದನ್ನು ಎಂತದು ಬಯಲಾಟ ಮಾಡಿದ್ರು. ಇಡೀ ಜಗತ್ತಿನಲ್ಲಿ ಡೇರೆ ಮೇಳದಂತ ಒಂದು ಎಂತದು ಪ್ರೇಕ್ಷಕ ಗೃಹ ಮತ್ತೆ ಆಟ ನೋಡುವ, ಮನೋರಂಜನೆಯನ್ನು ನೋಡುವ ಒಂದು ವ್ಯವಸ್ಥೆ ಬೇರೆ ಯಾವ ಕಲೆಯಲ್ಲೂ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ವಿಶೇಷವಾದ 8 ಗಂಟೆ ಕೂತ್ಕೊಂಡು ಆಟ ನೋಡುದಂದ್ರೆ ಅಂತದ್ದು. ಹೀಗೆಲ್ಲ ಈ ವೃತ್ತಿ ಪರಂಪರೆಯ ಹೇಗೆ ಬೆಳೆದು ಬಂತು ಅಂತ, ಎಲ್ಲಿಂದ ಸಂಬಳ ತೆಗೆದುಕೊಂಡು ಯಕ್ಷಗಾನವನ್ನು ವ್ಯವಸಾಯವನ್ನಾಗಿ ಕಲಾವಿದರು ಅಂಗೀಕರಿಸಿದರು, ಅಲ್ಲಿಂದ ವೃತ್ತಿ ಪರಂಪರೆ ಆರಂಭ ಆಗುತ್ತೆ. ಈ ವೃತ್ತಿ ಪರಂಪರೆಯ ಬೆಳವಣಿಗೆಗಾಗಿ ಅವರು ಏನೆಲ್ಲ ಪ್ರಯೋಗ ಮಾಡಿದ್ದಾರೆ, ಜೋಡಾಟ ಇರಬಹುದು, ಅಟ್ಟದಾಟ ಇರಬಹುದು, ನಾಟಕೀಯ ವೇಷಭೂಷಣಗಳಿರ್ಬಹುದು, ಹೊಸ ಹೊಸ ಪ್ರಸಂಗಗಳ ಆವಿಷ್ಕಾರಗಳಿರ್ಬಹುದು, ಏನೆಲ್ಲ ತರಬೇಕು ಜನರಂಜನೆಗಾಗಿ, ಅವೆಲ್ಲ ವಿಚಾರಗಳು ಇವೆ. ಇದರಿಂದಾಗಿ ಕಲೆಗೆ ಪ್ರಯೋಜನ ಆಯಿತು. ಅದರ ಸಾಧಕ ಬಾಧಕಗಳು ಯಾವುದು, ಕಲೆ ಹೇಗೆ ಬೆಳೆಯಿತು, ಹೇಗೆ ಡೇರೆ ಪರಂಪರೆಗಳ ಸೋಲಾಯಿತು, ಹೇಗೆ ಹರಿಕೆ ಆಟಗಳು ಬೆಳೆಯಿತು, ಈ ರೀತಿಯಾಗಿ ಇತ್ಯಾದಿ ಎಲ್ಲ ಉಂಟು. ಅದರಲ್ಲಿ ಒಂದು ಪರಿವರ್ತನೆ, ಸ್ಥಿತ್ಯಂತರಕ್ಕೆ ಹೇಗೆ ಕಾರಣ ಆಯಿತು, ಮತ್ತೆ ಕಾಲದ ಜನಮನದ ಪ್ರೇಕ್ಷಕರ ಅಭಿರುಚಿಗೆ ಸ್ಪಂದಿಸುತ್ತಾ ಯಕ್ಷಗಾನ ಹೇಗೆ ನಡೆದು ಬಂದು ಈ ಕಾಲದಲ್ಲಿಯೂ ಕೂಡ ಗಟ್ಟಿ ನಿಂತಿದೆಯಲ್ಲ, ಅದು ಹೇಗೆ ಎಂಬುದು ನಮ್ಮ ಪ್ರಬಂಧದಲ್ಲಿ ಬರ್ತದೆ. ಇಂತಹದೊಂದು ಮನೋಜ್ಞವಾದ ಪ್ರಬಂಧಕನ್ನ ಚೆನ್ನಾಗಿದೆ ಅಂತ ಅಲ್ಲಿ ಎಲ್ಲ ಹೇಳಿದ್ರು ಎಲ್ಲರೂ ಕೂಡ. ತಾವು ಯೂನಿವರ್ಸಿಟಿ ಡಾಕ್ಟರೇಟ್ ಪ್ರಥಮ ಒಬ್ಬ ಕಲಾವಿದರ ಸಾಧನೆ, ವೃತ್ತಿಪರ ಕಲಾವಿದರಾಗಿ ಅಲ್ವೇ. MA ಕೂಡ ಹಾಗೆ ಚೌಕಿಯಲ್ಲಿ ಕುಳಿತು ಮಾಡಿದ್ದಲ್ವ. ಖಂಡಿತವಾಗಿ ಖಂಡಿತ. ಬರ್ಕಾಡಿಯವರೇ, ಹೀಗೆ ಯಕ್ಷಗಾನದಲ್ಲಿ ತಾವೊಬ್ರು ಕಲಾವಿದರಾಗಿ ಒಬ್ಬ ಪರಿಪೂರ್ಣ ಕಲಾವಿದರಿಂದ ಗುರುತಿಸಿಕೊಳ್ತೀರಿ. ಅನೇಕ ಕಲಾಭಿಮಾನಿಗಳ ಮತ್ತೆ ಕಲಾವಿದರ ಮನಸ್ಸಿನಲ್ಲಿದ್ದೀರಿ. ಆಟದಲ್ಲಿ ಪರಿಪೂರ್ಣತೆ ಎಂಬುದು ಇಲ್ಲ. ಆದ್ರೆ ಇನ್ನು ಏನೋ ಪ್ರಸ್ತುತ ಕಾಲಮಾನಕ್ಕೆ ಸಮುದ್ರದಲ್ಲಿ ನಾವು ಎಷ್ಟು ಕಾಣುತ್ತೇವೆ ಅಷ್ಟೇ ಸಮುದ್ರ, ಆದ್ರೆ ಅದರ ಆಚೆಗೆ ತುಂಬಾ ಇದೆ. ಖಂಡಿತವಾಗಿ ಅದು ತಮ್ಮ ದೊಡ್ಡ ಹಿರಿತನ. ಹಾಗಾಗಿ ಯಕ್ಷಗಾನ ಲೋಕದಲ್ಲಿ ಈ ರೀತಿಯ ಒಂದು ಸ್ಥಾನದಲ್ಲಿ ಬೆಳೀತಾ ಇರುವಂತ ತಾವು ತಮ್ಮ ಹಿಂದಿನ ಬದುಕಿನ ಅನೇಕ ಗುರುಗಳನ್ನು ಪಡೆದುಕೊಂಡು ಬರ್ತೀರಿ. ಅಂತ ಗುರುಗಳನ್ನ ಸ್ಮರಿಸಿಕೊಳ್ಬೋದಾ? ಒಬ್ರು
ಗೋವಿಂದ ಭಟ್ರು ಪ್ರಥಮವಾಗಿ ಸಿಕ್ಕಿದ್ದು ನನಗೆ. ಅದಕ್ಕಿಂತ ಮೊದಲೊಬ್ಬರನ್ನು ನಾನು ಹೇಳಲೇಬೇಕು. ಹವ್ಯಾಸಿ ಆಗಿರುವಾಗ ಶಂಕರಾಚಾರ್ಯ ಗುರುಗಳು ಮತ್ತೆ ಸ್ನೇಹಿತರು. ಹಾಗೆ ಅಂದ್ರೆ ಈ ಹವ್ಯಾಸಿ ಸಂಘಗಳಲ್ಲೆಲ್ಲ ಇರ್ತಾರೆ, ತುಂಬಾ ಮಂದಿ ಇರ್ತಾರೆ. ಅವರು ನನ್ನ ಪ್ರಥಮ ಗುರುಗಳು ಅಂತ ಹೇಳ್ಬೋದು. ಆಮೇಲೆ ಗೋವಿಂದ ಭಟ್ರು. ಆಮೇಲೆ ನಾನು ಧರ್ಮಸ್ಥಳ ಮೇಳಕ್ಕೆ ಸೇರುವಾಗ ಒಂದು ಘಟನೆ ನಡೆಯಿತು. ಗುರುಗಳು ಕರೆಸಿದ್ರು ನನ್ನನ್ನು ಕೇಂದ್ರಕ್ಕೆ ಕಲೀಲಿಕ್ಕೆ ಅಂತಂದ್ರೆ ಸ್ವಲ್ಪ ಸ್ಟಡಿ ಮಾಡ್ಬೋದು ಅಂತ ಹೇಳಿ ಬಂದೆ ನಾನು. ಆ ವರ್ಷ ಗುರುಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮನ್ನು ಬಿಟ್ಟು, ನನ್ನನ್ನು ಮತ್ತು ಶಾಸ್ತ್ರಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಇದ್ದ, ಬಿಟ್ಟು ಅವರು ಮನೆಗೆ ಹೋದವರು ಬರಲೇ ಇಲ್ಲ. ಅವರು ಸರ್ಟಿಫಿಕೇಟ್ಗೆ ಸೈನ್ ಹಾಕ್ಲಿಕ್ಕೆ ಬಂದ, ಸರ್ಟಿಫಿಕೇಟ್ಗೆ ಸೈನ್ ಹಾಕ್ಲಿಕ್ಕೆ ಮಾತ್ರ ಬಂದದ್ದು, ಆರಂಭ ಮಾಡಿ ಹೋದವರು. ಈಗ ನನ್ನ ಮೇಲೆ ವಿಶೇಷ ಜವಾಬ್ದಾರಿ ಬಿತ್ತು. ಏನ್ ಮಾಡೋದು ನಾನು ಈಚೆ ತುಳು ಪ್ರಸಂಗಕ್ಕೆ ಹೋಗಿದ್ದೇನೆ. ಮೊದಲು ಸ್ವಲ್ಪ ಕಲ್ತದ್ದು, ನನ್ನ ಹತ್ರ ಹೆಚ್ಚು ಗೊತ್ತಿರ್ಲಿಲ್ಲ. ಅಂದ್ರೆ ಕುಣಿತಾ ಇದ್ದೆ, ಎಲ್ಲ ಆರೋದು ಇದೆಲ್ಲ ಗೊತ್ತಿತ್ತು. ಕೇಂದ್ರದಲ್ಲಿ ಕಲಿಸುವುದು ಅಂತ ಹೇಳುವಾಗ ತುಂಬಾ ಗೊತ್ತು ಬೇಕಲ್ಲ. ಅದಕ್ಕೆ ಕರ್ಗಲ್ ವಿಶ್ವೇಶ್ವರ ಭಟ್ರ ಮನೆಗೆ ಹೋದೆ. ಅಲ್ಲಿಂದ ಎಲ್ಲ ತುಂಬಾ ಕಲಿತೆ ಅವರಿಂದ. ಹಾಗೆ ಈ ಪೂರ್ವರಂಗದ ಪಾಠ, ಒಡೋಲಗದ್ದು, ಇದೆಲ್ಲ ಅವರಿಂದ ನಾನು ಕಲ್ತದ್ದು. ಆಯ್ತು, ಅದು ನನಗೆ ಉಪಕಾರವೂ ಆಯ್ತು. ಆಮೇಲೆ 4 ವರ್ಷ ಯಕ್ಷಗಾನ ಕೇಂದ್ರದಲ್ಲೇ ನಾನಿದ್ದೆ. ಈ ಮಧ್ಯೆ ಒಂದು ಛಂದಸ್ಸೆಲ್ಲ ಪ್ರಸಂಗ ಬರೆಯುವಾಗ, ಅದು ಕದ್ರಿ ಮೇಳದಲ್ಲಿರುವಾಗಲೇ ಸ್ಟಾರ್ಟ್ ಮಾಡಿದ್ದೇನೆ ನಾನು 3ನೇ ವರ್ಷಕ್ಕೆ. ಆವಾಗ ವಿಶ್ವನಾಥ್ ಶೆಟ್ರು ಹೇಳಿದ್ದು ಹಾಗೆಲ್ಲ ಹೀಗೆ ಅಂತ. ಸಿದ್ದಗಟ್ಟೆ ವಿಶ್ವನಾಥ್ ಶೆಟ್ರು ಅವರೊಬ್ಬ ಗುರುಗಳೇ ನನಗೆ ಪ್ರಸಂಗ ಬರೆಯಲಿಕ್ಕೆ. ಅಂದ್ರೆ ನನಗೇನು ಗೊತ್ತಿಲ್ಲ, ಪದ್ಯವನ್ನು ನಾನು ಅನುಕರಿಸ್ತಾ ಇದ್ದೆ, ಬರೀತಾ ಇದ್ದೆ. ಹಾಗೆ ಬರೆದವ ಪರಕೆದ ಬಿಂಗಾರ ಬರೆದೆ ನೋಡಿ. ಪರಕೆದ ಬಿಂಗಾರ ಹಿಟ್ ಆಯ್ತು. 180 ಆಟಗಳಲ್ಲಿ 168 ಆಟ ಅದೇ ಆಯ್ತು. ಈ ಪ್ರಸಂಗ ತಗೊಂಡೋಗಿ ನಾರಾಯಣ ಶೆಟ್ಟರಿಗೆ ಕೊಡುವಾಗ ಪದ್ಯ ಓದಿದ್ರು, ನಿಮ್ಮ ಪದ್ಯ ಚಂದ ಇದೆ. ಅದಕ್ಕಿಂತ ಮೊದಲು ದೇವರಾಜ ಸೀತಾರಾಮಯ್ಯರು ಹೇಳಿದ್ರು, ಒಬ್ಬ ಗುರುಗಳವರು ಕೂಡ, ಅರ್ಥ ಕಲೀಲಿಕ್ಕೆ ಅವರಲ್ಲಿ ಹೋಗ್ತಾ ಇದ್ದೆ, ನಮಗೆ ಅಲ್ಲಿ ಹತ್ತಿರ ಇದ್ರು ಅವರು. ಅವರಿಗೆ ತೋರಿಸುವಾಗ ಒಳ್ಳೇದುಂಟಯ್ಯ ನಿಮ್ಮ ಕವಿತೆ ಅಂದ್ರು. ತಗೊಂಡೋಗಿ ನಾರಾಯಣ ಶೆಟ್ಟಿ ಕೊಡುವಾಗ ಪದ್ಯ ಎಲ್ಲ ಆಯ್ಕೊಂಡು ಮಾರಾಯ. ಅವರು ಒಂದು ದೇವರಿಗೆ ಅರ್ಪಣೆ ಅಂತ ಒಂದು ಸೆಟ್ಟಿಂಗ್ ಮಾಡಿದ್ರು. ಪದ್ಯ ಬರೆದಿರ್ಲಿಲ್ಲ, ಅದು ಮಹಾರಥಿಕರಣ ಪ್ರಸಂಗ, ಕನ್ನಡವನ್ನು ತುಳುವಿಗೆ ಮಾಡುವ ಅಂತ. ಹಾಗೆ ಅದನ್ನು ಬರೆದೆ. ಹೀಗೆ ಮತ್ತೆ ಕೆಲವು ಹಿಟ್ ಆಯ್ತಲ್ಲ, ಕೆಲವು ಮೇಳಗಳಿಗೆಲ್ಲ ಬರೀತಾ ಇದ್ದೆ. ಧರ್ಮಸ್ಥಳ ಮೇಳಕ್ಕೆ ಹೋದ್ಮೇಲೆ ತುಳು ಬರೆಯುವುದನ್ನು ಬಿಟ್ಟುಬಿಟ್ಟೆ. ಆಮೇಲೆ ಪ್ರಸಂಗದ ಗೋಜಿಗೂ ಹೆಚ್ಚು ಹೋಗ್ಲಿಲ್ಲ. ಮತ್ತೆ ಹೀಗೆ ಚನ್ನಪ್ಪಣ್ಣ, ಸಿದ್ದಗಟ್ಟೆ ಚನ್ನಪ್ಪಣ್ಣ, ನಮ್ಮ ಆತ್ಮೀಯರು, ಗುರುಗಳು ಹೋದವರು, ಅವರು ಹೇಳಿದ್ರು, ನೀನು ಬರೆಯುವುದಿದ್ರೆ ಸರಿ ಕಲ್ತು ಬರೀಬೇಕು, ಒಟ್ಟಾರೆ ಬರೀಬೇಡ ಅಂತ ಹೇಳಿ. ಹಾಗೆ ಶಿಮಂತೂರ್ ನಾರಾಯಣ ಶೆಟ್ರಲ್ಲಿ ಕರ್ಕೊಂಡು ಹೋದ್ರು. ಗೊತ್ತಲ್ಲ, ಅವರು ಡಾಕ್ಟರೇಟ್ ಮಾಡಿದ್ದಾರೆ. ಮತ್ತೆ ಚಂದೋ ಬ್ರಹ್ಮ ಅವ್ರದ್ದು ಸೂತ್ರ ಪದ್ಯಗಳ ಪುಸ್ತಕವೇ ಇದೆ ಅಲ್ಲ. ಗೊತ್ತಾ ಸೂತ್ರ ಪದ್ಯ ಅಂದ್ರೆ? ಪದ್ಯಗಳಂದ್ರೆ ಚಂದಬದ್ಧವಾಗಿರ್ತಕ್ಕಂಥ ಪದ್ಯಗಳನ್ನ, ಅಂದ್ರೆ ಲಕ್ಷಣಗಳನ್ನು ಹೇಳ್ತಾರೆ. ಅದಕ್ಕೆ ಲಕ್ಷ್ಯ ಇರುತ್ತೆ. ಈಗ ಕೇಳು ಭೀಷ್ಮಾಚಾರ್ಯ ಭಿನ್ನ ಪವ, ಸತ್ಕೀರ್ತಿ ಸದ್ಗುಣ ಶೀಲ ಪೇಳುವೆ ನನ್ನ ಮನದೊಲವ, ಇದೊಂದು ಪದ್ಯ ಆಯ್ತು. ಇದು ಲಕ್ಷ್ಯ. ಅದಕ್ಕೆ ಅವರು ಲಕ್ಷಣ ಬರೆದಿದ್ದಾರೆ. ಹಿರ ನಡುವೆ ನವ ಮಾತ್ರೆಗಳ ವರ್ಣ, ಬೇಗಡೆಯ ಏಕಕೆ ಎರಡೆಡೆಯೊಳ ರಾಜ ಲಘುಚರಣ, ನೆರೆದ ಸೆಯಲುತ್ತರದ ಪದ ಬೆಂಟರಲಿ ಗಿರಿ ಲಘು ಮರುಕಳಿಸಿ ದಶಚರಣ ವಿಹುದ ವರ್ಣ ಶಿಷ್ಟದ ಮಾತ್ರೆಗಳ ಅಂತ್ಯದೇನು ಬರ್ತದೆ. ಹಿರ ನಡುವೆ ನೆರೆದ ಸೆಯಲುತ್ತರದ ಪದ ಬೆಂಟರಲಿ ಗಿರಿ ಲಘು ಬರ್ತಾ ಇಲ್ಲ ಈಗ ನನಗೆ. ಹಾಗೆ ಒಂದು ಸೂತ್ರ ಪದ್ಯಗಳೆಲ್ಲ ಉಂಟು. ಆ ಸೂತ್ರಗಳೆಲ್ಲ ಬಾಯ್ಪಾಠ ಮಾಡ್ತಾ ಹೋದೆ. ಹಾಗೆ ರಚನೆಗಳು ಸ್ವಲ್ಪ ಸ್ಪಷ್ಟವಾಗಿ ತಪ್ಪಿಲ್ಲದಂತೆ, ದೊಡ್ಡ ಬರೀತೇನೆ ಅಂತ ಅಲ್ಲ, ಪದ್ಯದ ಲಕ್ಷಣಗಳು ತಪ್ಪಿಲ್ಲದಂತೆ ಬರೆಯುವಂತ ಒಂದು ಕಲೆಯನ್ನು ಶಿಮಂತೂರ್ ನಾರಾಯಣ ಶೆಟ್ರು ಕಲಿಸಿದ್ರು. ಆಮೇಲೆ ಚನ್ನಪ್ಪ ಶೆಟ್ರು ಕುರ್ಗಿ ಉಪಾಧ್ಯಾಯರ ಬಳಿಗೆ ಕರ್ಕೊಂಡು ಹೋದ್ರು, ಅರ್ಥಗಾರಿಕೆ ಸರಿ ಅಭ್ಯಾಸ ಮಾಡುವಂತ. ಚನ್ನಪ್ಪ ಶೆಟ್ರು ನಾನು ಬಹಳ ಸ್ಮರಿಸ್ತಾ ಇದ್ದೇನೆ ಅವರನ್ನು. ಒಂದು ಅಲ್ಲಿ ಕರ್ಕೊಂಡು ಹೋದ್ರು, ಕುರ್ಗಿ ಉಪಾಧ್ಯಾಯರ ಪರಿಚಯ ಆಯ್ತು. ಅವ್ರು ಎಂತ ಗುರುಗಳಂದ್ರೆ, ಎಲ್ಲೋ ಘಟ್ಟದ ಮೇಲೆಲ್ಲ ಆಟ ಆಗಿ ನನಗೇನೋ ಪಾತ್ರದ ಬಗ್ಗೆ ಕೇಳಿದ್ರು ಫೋನ್ ನಲ್ಲಿ ಹೇಳಿಕೊಡ್ತಾ ಇದ್ರು. ಅವ್ರ ಮನೆಗೂ ಹೋಗ್ತಾ ಇದ್ದೆ. ಮತ್ತೆ ಸಂಸ್ಕೃತ ಶ್ಲೋಕಗಳೆಲ್ಲ ನಾವು ಹೇಳುವಾಗ ಅದು ಚನ್ನಪ್ಪಣ್ಣನು ಕೂಡ ಹಾಗೆ ಅವರ ಮುಂದೆ ಒಪ್ಪಿಸಿ ಆಮೇಲೆ ಅದನ್ನು ಪ್ರಕಟಪಡಿಸುವುದು. ಯಾಕಂದ್ರೆ ಅಲ್ಲಿ ಸಂಧಿ ವಿಸರ್ಗ ಎಂತ ಬಿಂದು ಎಲ್ಲದಕ್ಕೂ ಅರ್ಥ ಉಂಟಲ್ಲ ಆದ ಕಾರಣ ಹಾಗೆ ಅವರ ಹತ್ರ ಒಪ್ಪಿಸಿ ಆಮೇಲೆ ಹೇಳೋದು. ಮತ್ತೆ ಯಾವುದೇ ಪಾತ್ರದ ಪಟ್ಟ ಹೇಳಿದ್ರೆ ಅವರು ಹೇಳ್ತಾ ಇದ್ರು. ಚನ್ನಪ್ಪಣ್ಣನು ಕೂಡ. ಚನ್ನಪ್ಪಣ್ಣ ಮತ್ತೆ ಈ ಇದರ ಬಗ್ಗೆ ನೈತಿಕವಾಗಿಯೂ ಅವರು ಸ್ವಲ್ಪ ಎಂತದ್ದು ಮಡಿವಂತರ ಅಲ್ವಾ. ನಮ್ಮ ಚನ್ನಪ್ಪಣ್ಣನಿಗೆ ವ್ಯಸನಗಳಿಲ್ಲ. ಬಾಂಬೆಯಲ್ಲಿ ನಾವೆಲ್ಲ ಟೂರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಎಲ್ಲ ಪುರುಸೋತಿರುವಾಗ ಜುಗಾರಿ ಆಡುದು ಅಂತ ಉಂಟು. ನಾನು ಒಮ್ಮೆ ಕೂತಿದ್ದೆ, ಹಾಗೆ ನನ್ನಲ್ಲಿಂದ ಜೋರು ಮಾಡಿ ಎಬ್ಬಿಸಿ ಅವರು. ಆಮೇಲೆ ನಾನು ಮುಟ್ಲಿಲ್ಲ ಇಸ್ಪಿಟಲ್ಗಳನ್ನ. ಅದು ಎಲ್ಲ ಅವರ ಗುರುವಿನ ಅನುಗ್ರಹವೇ ಅಲ್ವಾ ಅದು. ಇಲ್ಲಿದ್ರೆ ನಾನು ಹಾಳಾಗಿ ಹೋಗ್ತಿದ್ದೇನೋ ಏನೋ.
ಈ ತರ ಎಲ್ಲ ಇವರನ್ನು ಗುರುಗಳು ಅಂತ ನಾನು ಹೇಳ್ಬೇಕಾಗತ್ತೆ. ಹೀಗೆ ಅನೇಕ ಮಂದಿ ಗುರುಗಳು ಬೇರೆ ಬೇರೆ ಪಾಠಗಳಿಗೆಲ್ಲ ಮತ್ತೆ ಪತ್ರಿಕೋದ್ಯಮ ಎಲ್ಲ ನಮ್ದು ಇದೆ ಎಂತದು ಹೊಳೆಗೆ ಹಾರಿ ಈಜಲಿಕ್ಕೆ ಕಲ್ತದ್ದು. ಯಾಕಂದ್ರೆ ತುಂಬಾ ಪತ್ರಿಕೆಗಳನ್ನು ಓದ್ತಾ ಇದ್ದೆ. ನಮ್ಮ ಒಂದು ಯಕ್ಷಗಾನದ ಪತ್ರಿಕೆ ಹೀಗೆ ಇರಬೇಕು ಎಂಬ ಕಲ್ಪನೆ ಇತ್ತು ನನಗೆ. ತಮ್ಮ ಕಲ್ಪನೆಯಲ್ಲಿ ಪತ್ರಿಕೆಯ ಕಡತೋಕ ಮಂಜುನಾಥ ಭಾಗವತರು ಕೂಡ ಒಂದು ಗುರುಗಳೇ ಅವರು. ಮತ್ತೆ ಪತ್ರಿಕೆಗೆ ಪ್ರೇರಣೆ ಕೂಡ ಅವರೇ. ಅದು ಅವರದೊಂದು ಯಕ್ಷಗಾನ ಪತ್ರಿಕೆ ಇತ್ತು. ಇದನ್ನ ನೀನ್ ಮಾಡು ಮಾರಾಯ ಅಂತ ಅವ್ರು ಒತ್ತಾಯ ಮಾಡ್ತಾ ಇದ್ರು. ಆಗ ನನಗೆ ಧೈರ್ಯ ಇರಲಿಲ್ಲ. ಆಮೇಲೆ ಮತ್ತೆ ಎಂತದ್ದು ಮಾಡುವ ಅಂತ ಅನಿಸಿತು, ಪತ್ರಿಕೆ ಒಂದು ಮಾಡುವ ಅಂತ. ಇಂತಹ ಅನರ್ಘ್ಯ ರತ್ನಗಳಂತ ಗುರುಗಳನ್ನ ಸ್ಮರಿಸಿಕೊಳ್ತೀರಿ. ತುಂಬಾ ಗುರುಗಳಿದ್ದಾರೆ. ಒಂದಕ್ಕರವ ಕಲಿಸಿದವರು ಗುರುಗಳಲ್ಲ. ಖಂಡಿತವಾಗಿಯೂ ಜೀವನದ ಪಾಠಗಳನ್ನು ಕಲಿಸಿದ ಗುರುಗಳು ಇದ್ದಾರೆ. ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ತಾವು ಅನೇಕ ಕಲಾವಿದರನ್ನ ಒಡಗೂಡಿಕೊಂಡು 40ರ ಪಯಣಕ್ಕೆ ಬಂದ್ರಿ. ಅನೇಕ ಹಿರಿಯ ಕಲಾವಿದರುಗಳಿದ್ರು. ಆ ಹಿರಿಯ ಧೀಮಂತ ಕಲಾವಿದರನ್ನ ನೆನಪಿಸಬಹುದಾ? ಒಬ್ಬರು ಚಂದ್ರಗಿರಿ ಅಂಬುವಣ್ಣ, ಬಣ್ಣದ ವೇಷದ. ನಾನು ಧರ್ಮಸ್ಥಳ ಮೇಳಕ್ಕೆ ಸೇರುವುದಾಗ ಇದ್ದವರು. ಆಮೇಲೆ ಪುತ್ತೂರು ನಾರಾಯಣ ಹೆಗಡೆ ಅವರು, ಅದ್ಭುತವಾದ ಒಂದು ವೇಷ ಅವರಂದ್ರೆ. ಈ ಪಾತ್ರಗಳಲ್ಲಿ ಈ ಯಕ್ಷಗಾನ ಒಂದು ಗೇಯ ನಾಟಕ. ಈ ಪದ್ಯವನ್ನು ನಾವು ಸುಮ್ಮನೆ ಕೇಳಿ ಅದರ ಔಟ್ಲೈನ್ ನಲ್ಲಿ ನಾವು ಇರ್ಬೇಕು, ಮತ್ತೆ ಪದ್ಯದಿಂದ ಪದ್ಯಕ್ಕೆ ನಾವು ಟಚ್ ಕೊಡ್ಬೇಕು ಅಂತ ಹೇಳುವವರು ಅವರು. ಮುಂದಿನ ಪದ್ಯಕ್ಕೆ ಟಚ್. ಇಲ್ಲಿ ಆದ್ರೆ ಒಂದು ಕ್ರಮ ಇದೆ, ಎತ್ತುಗಡೆ ಅಂತ ಹೇಳಿ. ನಮ್ಮಲ್ಲಿ ಸತ್ತು ಹೋಗಿದೆ ಅದು ಎತ್ತುಗಡೆ. ಅದು ಬಹುಶಃ ದೊಡ್ಡ ಬಲಿಪರು ಮಾಡಿದ್ದು. ಅವರು ಎತ್ತುಗಡೆಯನ್ನು ವಿರೋಧಿಸ್ತಾ ಇದ್ರಂತೆ. ಆನಂತರ ಬಂದ ಭಾಗವತರುಗಳಿಗೆಲ್ಲ ಅದೇ ರೋಗ ಬಂದು, ಈಗ ಬಿಡು ಬಿಡು ಸಾಕೆಲ್ಲ ಪದ್ಯ ಇರುವಾಗ ಬಿಡುವಂತ ಕೂಡ್ಲು ಹೇಳಬಾರದು ಭಾಗವತರಿಗೆ. ಯಾಕಂತ ಹೇಳಿದ್ರೆ ಅವರಿಗೆ ಶ್ರುತಿಗೆ ಏನೋ ತೊಂದರೆ ಆಗ್ತದೆ ಅಂತ ಇರಬಹುದು, ಅಂತ ಗೊತ್ತಿಲ್ಲ ಅವರ ಪರ್ಸನಲ್ ವಿಷಯ. ಅಂತೂ ಎತ್ತುಗಡೆ ಅಂತ ಇರುವಂತ ಒಂದು ಇದೆಯಲ್ಲ, ಒಂದು ಸೌಂದರ್ಯ. ನಮ್ಮ ಐರೋಡಿ ಗೋವಿಂದಪ್ಪ ಎಲ್ಲ ಮಾಡ್ತಾರೆ, ಚಂದ ಆಗ್ತದೆ ಕೇಳುವಾಗ. ಕಲಾವಿದ ವೇಷಧಾರಿಯಾಗಿ ಆ ಪದ್ಯವನ್ನು ಎತ್ತುಗಡೆ ಮಾಡಿದ ತಕ್ಷಣ ಭಾಗವತರು ತಗೊಳ್ತಾರೆ. ಆ ಪರಂಪರೆ ನಮ್ಮಲ್ಲಿ ಸತ್ತು ಹೋಗಿದೆ ತೆಂಕುತಿಟ್ಟಿನಲ್ಲಿ. ಇಲ್ಲಿ ಅದು ಈಗಲೂ ಉಂಟು ಕೆಲವರಲ್ಲಿ ಎಲ್ಲ, ತುಂಬಾ ಚಂದ ಮಾಡ್ತಾರೆ ಅದನ್ನು. ಬಹುಶಃ ಇಲ್ಲಿ ಆ ಶ್ರುತಿಯ ಪ್ರಜ್ಞೆ ಉಂಟು, ನಮ್ಮಲ್ಲಿ ಶ್ರುತಿ ಅಂತ ಇಲ್ಲ ಅಲ್ಲ, ನಾವು ಅದನ್ನು ಫಾಲೋ ಮಾಡ್ತಾ ಇಲ್ಲ. ಇಲ್ಲಿ ಕಲಿಸುವಾಗಲೇ ಫಸ್ಟಿಗೆ ಕಲಿಸುವುದೇ ಶ್ರುತಿ ಅಲ್ವಾ ಕೇಂದ್ರದಲ್ಲಿ. ನಮ್ಮಲ್ಲಿ ಅಂತ ವ್ಯವಸ್ಥೆಗಳೇ ಇಲ್ಲ ಅಲ್ಲ. ನಮ್ದು ನಾಟ್ಯ ಕುಣಿತ ಕಲಿಸಿದ್ರು, ಅರ್ಥ ಕಲಿಸಿದ್ರು, ಹೀಗೆ ಬೆಳೀತದೆ. ಶ್ರುತಿಯ ಬಗ್ಗೆ ಹೆಚ್ಚಿನ ಆದ್ಯತೆ ಇಲ್ಲ. ಇಲ್ಲಿ ಶ್ರುತಿ ಬಿಟ್ಟು ಅರ್ಥ ಹೇಳೋದಿಲ್ಲ, ಅಲ್ಲಿ ಶ್ರುತಿ ಬಿಟ್ಟವರು ಅರ್ಥ ಹೇಳಿ ದೊಡ್ಡ ಜನಗಳಾಗಿದ್ದಾರೆ. ಹೇಳಿದ್ ನಾನು ವಿಷಯ ಮಾತಿಗೆ. ಎಲ್ರೂ ಗೌರವಾರ್ಹರೇ ನಮಗೆ. ಚಂದ್ರಗಿರಿ ಅಂಬಣ್ಣ ಅದ್ಭುತವಾದ ಬಣ್ಣದ ವೇಷಧಾರಿಗಳು. ಒಂದು ಹೀಗೆ ತಿರುಗುವಾಗಲೇ ಗರಿ ಬಿಡಿಸಿದ ಈ ನವಿಲು ಉಂಟಲ್ಲ, ಹೀಗೆ ಸುತ್ತು ಬಂದ ಆ ಬಣ್ಣದ ವೇಷ ಅಷ್ಟು ಚಂದ. ಮುಖವರ್ಣಿಕೆಗಳು ಚಂದ ಅಂದ್ರೆ ಚಂದ. ಆಮೇಲೆ ನಾರಾಯಣ ಹೆಗಡೆ ಅವರು, ಅವರೊಬ್ಬ ಸಮರ್ಥ ಕಲಾವಿದರು. ಎದುರು ತುಂಬಾ ವೇಷ ಮಾಡಿದ್ದೇನೆ, ಕಂಸನಿಗೆ ಕೃಷ್ಣ ಇತ್ಯಾದಿ ಎಲ್ಲ. ಆ ಬಳಿಕ ಎಂಪೆಕಟ್ಟೆ ರಾಮಾಯರೈಗಳು, ಅವರೊಬ್ಬ ಅದ್ಭುತವಾದ ನಟ. ಹಾಸ್ಯರತ್ನ ನಯನ ಕುಮಾರ್ ಅವರು, ಮತ್ತೆ ನಮ್ಮದು ಸಂಭಾಷಣೆ ಎಲ್ಲ ಮತ್ತೆ ಕೆಲವು ಇದರಲ್ಲಿ ತುಂಬಾ ಚೆನ್ನಾಗಿ ಆಗಿತ್ತು. ಆಮೇಲೆ ಬೇಗರ್ ಶಿವಕುಮಾರ್ ಅಂತ ಒಬ್ಬ ಈ ಕಡೆಯಿಂದ ಬಂದವರು ಇದ್ರು, ಅತ್ಯಂತ ಅದ್ಭುತ ಸ್ತ್ರೀ ವೇಷಧಾರಿಯವರು. ನಮ್ಮ ಸಂಭಾಷಣೆ ಅಂತದ್ದು ಅತ್ಯಂತ ತಂದದ ಸಂಭಾಷಣೆ ನಾನು ಮಾಡಿದ್ದವರ ಹತ್ರವೇ ಅಂತ ಅನಿಸ್ತದೆ. ಸ್ತ್ರೀ ಪಾತ್ರಧಾರಿಗಳಲ್ಲಿ ತುಂಬಾ ಅಂತದ್ದು ಕಾಂಬಿನೇಷನ್ ಅಂತೇವೆ ನೋಡಿ. ಒಂದು ಈ ಸಂಭಾಷಣೆ ಆಗಬೇಕಿದ್ರು ಪರಸ್ಪರ ಅರ್ಥೈಸುವಿಕೆ ಬೇಕಾಗುತ್ತೆ. ಬೇಗರ್ ಶಿವಕುಮಾರ್ ಒಟ್ಟಿಗೆ ತುಂಬಾ ಚೆನ್ನಾದ ಅನುಭವ ಇತ್ತು ನನಗೆ. ಅವರು ಸ್ತ್ರೀ ಪಾತ್ರಗಳಿದ್ದು, ನಂದಾಗ ಪುರುಷ ಆರಂಭ ಆಗಿದೆ, ಪುರುಷ ಪಾತ್ರಗಳು. ಆಮೇಲೆ ಧರ್ಮಸ್ಥಳ ಮೇಳದಲ್ಲಿ ಹಿರಿಯ ಕಲಾವಿದರೆಲ್ಲ, ಅವರಿಗೆ ಹೆಸರು ಇರಲಿಲ್ಲ. ಧರಣಪ್ಪ ನಾಯ್ಕರು ಒಳ್ಳೆ ರಾಜವೇಷ. ಶೀನಾಚಾರ್ರು ಅಂತ ಒಬ್ರು ಇದ್ರು. ಅವ್ರು ಎಂತ ಅದ್ಭುತ ಕಲಾವಿದ್ರಂದ್ರೆ, ನೀವು ಯಾವ ವೇಷಗಳನ್ನು ಕೊಡಿ ಅದಕ್ಕೆ ಅದ್ಭುತವಾದ ಮುಖವರ್ಣಿಕೆಗಳನ್ನು ರಚಿಸುವಂತ ಒಬ್ಬ ಚಿತ್ರಕಾರ ಅವರು. ಆಮೇಲೆ ಮೇಕಪ್ ಅಂದ್ರೆ 5 ನಿಮಿಷ 10 ನಿಮಿಷದೊಳಗೆ ಅವರ ಬಣ್ಣ ಬರೆದು ಕಟ್ಟಿ ಆಯಿತು. ಆಯ್ತಾ, ಮಾತು ಒಂದು ಇಲ್ಲ, ಮಾತೊಂದು ಬಾರಿ ಕಡಿಮೆ. ಮತ್ತೆ ಯಾವ ವೇಷ ಕೊಡಿ ಮಾಡುವಂತ ಸಾಮರ್ಥ್ಯ ಇತ್ತು. ಕೊನೆಗ ಆ ಜಾಗವನ್ನು ಗಂಗಾ ತುಂಬಿದ, ಗಂಗಾಧರ ಪುತ್ತೂರು ನೋಡಿ ಎಲ್ಲ ವೇಷ ಮಾಡ್ತಾ ಇದ್ದಲ್ಲ, ಈ ತರ. ಆಮೇಲೆ ಉಬರಡ್ಕ ಉಮೇಶ್ ಶೆಟ್ಟಿ, ಒಳ್ಳೆ ವ್ಯಕ್ತಿತ್ವದ ಒಬ್ಬ ಸ್ನೇಹಿತ. ಆಮೇಲೆ ಸುಂದರ್ ರಾಯರು ಕುಂಬಳೆ, ನನ್ನಲ್ಲಿ ವಿಶೇಷವಾದ ಪ್ರಭಾವ ಬೀರಿದವರು ಅವರು. ನಾನು ಅವರ ವೇಷಗಳನ್ನು ಬಿಡದೆ ನೋಡ್ತಾ ಇದ್ದೆ. ಅಂದ್ರೆ ಆ ವೇಷ ನನಗೆ ತುಂಬಾ ಇಷ್ಟ. ಆ ಕಾರಣದಿಂದ ಸಾಮಗ್ರದ ಶ್ರೇಣಿಯದೆಲ್ಲ ಕೇಳಿದ್ದೇನೆ, ಇವರದ್ದು ನಿರಂತರ ಕೇಳಲಿಕ್ಕೆ ಸಿಗ್ತಾ ಇತ್ತು. ಆತರ ತಾನು ಅರಿಯದೆಯೇ ಕೆಲವು ಅವರ ಪ್ರಭಾವ ನನ್ನ ಮೇಲೆ ಬಂದಿತ್ತು. ಅಂದ್ರೆ ಛಾಯೆ ಆದರು. ಅವರ ಭಾಷೆಯನ್ನು ನನಗೆ ಅನುಕರಿಸಲಿಕ್ಕೆ ಆಗುದಿಲ್ಲ ಬಿಡಿ, ಎಲ್ಲರದ್ದು ಅವರದ್ದೇ ಒಂದು ಭಾಷೆ ಇರುತ್ತೆ ಯಕ್ಷಗಾನದಲ್ಲಿ, ಅದವರ ಓದಿನ ಮೇಲೆ ಬರುತ್ತೆ ಅಲ್ವಾ. ಹೀಗೆ ಕುಂಬಳೆ ಸುಂದರ್ ರಾಯರು, ಗೋವಿಂದ ಭಟ್ರು ನನ್ನ ಗುರುಗಳು, ಅವರೊಟ್ಟಿಗೆ ತುಂಬಾ ವೇಷ ಆಗಿದೆ ನಮ್ದು. ಜಾಂಬವ ಕೃಷ್ಣ, ಮಾಘದ ಕೃಷ್ಣ,
ಹೀಗೆಲ್ಲ ತುಂಬ ವೇಷಗಳು ಜೊತೆ ಜೊತೆಯಾಗಿ ಆಗಿದೆ. ಪುತ್ತೂರು ಶ್ರೀಧರ ಭಂಡಾರಿ ಇವರೆಲ್ಲ ಮಹಾನ್ ಕಲಾವಿದರು. ಅದಕ್ಕಿಂತ ಪೂರ್ವದಲ್ಲಿ ಎಲ್ಲ ಒಳ್ಳೊಳ್ಳೆ ಕಲಾವಿದರು ಇದ್ದರು ಮಾರ್ರೆ. ನಮ್ಮ ಕರೋಳ ದೆರನ್ ರೈ, ಆಮೇಲೆ ಇವರು ಬೇತಕುಂಜ ಅಂತ ಒಬ್ರು ಕಲಾವಿದರು ಇದ್ರು. ಮುಳಿಯಾಲ ಭೀಮ ಭಟ್ರು, ಹೇಳ ಹೆಸರಿಲ್ಲದೆ ಹೋದ ಒಂದು ಅದ್ಭುತ ಪ್ರತಿಭಾವಂತ ಅವರು ಮುಳಿಯಾಲ ಭೀಮ ಭಟ್ರು. ಕುರಿಯ ವಿಠಲ ಶಾಸ್ತ್ರಿಗಳ ಹಾಗೆಯೇ ಇದ್ದ ಕಲಾವಿದ. ಅಂದ್ರೆ ಕುರಿಯ ವಿಠಲ ಶಾಸ್ತ್ರಿಗಳ ವೇಷ ನೋಡ್ಲಿಲ್ಲ ನಾನು, ಅಂತೂ ಕಾಲ ಪ್ರವಾಹದಲ್ಲಿ ಕೊಚ್ಚಿ ಹೋದ ಒಂದು ಅದ್ಭುತ ಪ್ರತಿಭೆ. ಅವರು ಸಾಯುವಾಗ ಕೂಡ ಅವರ ಹತ್ತಿರ ಯಾರು ಕಲಾವಿದರು ಹೋಗಿರ್ಲಿಲ್ಲ, ಆ ನಮ್ಮನೆ ಪರಿಸ್ಥಿತಿಯಲ್ಲಿ ಇದ್ರು ಅವರು. ಆಮೇಲೆ ಅವಾಗೆಲ್ಲ ಇದ್ದದ್ದು ಪ್ರಸಿದ್ಧರಲ್ಲದೆ ಹೋದ್ರು ಕೂಡ ಒಳ್ಳೆ ಸಿದ್ಧಿ ಇದ್ದ ಕಲಾವಿದರು ಇದ್ರು. ಹಾಸ್ಯಕ್ಕೆ ಬೇಕೂರು ಕೇಶವ ಅಂತ ಒಬ್ರು ಇದ್ರು. ಉಜಿರೆ ನಾರಾಯಣ ಆಗ ಸ್ತ್ರೀ ವೇಷ ಮಾಡ್ತಾ ಇದ್ರು, ಅವರೆಲ್ಲ ಪಾತ್ರಗಳನ್ನು ಮಾಡ್ತಾ ಇದ್ರು. ಆಮೇಲೆ ಮನೋಹರ್ ಕುಮಾರ್ ಕದ್ರಿ ಮೇಳದಲ್ಲಿ, ಆಮೇಲೆ ಕ್ರಿಶ್ಚಿಯನ್ ಬಾಬು ಒಂದು ಕಾಲದ ಪ್ರಚಂಡ ಪುಂಡು ವೇಷಧಾರಿಯವರು. ಅವರ ಪುಂಡು ವೇಷ ಎಂಥದ್ದು ಅಂತ ಹೇಳಲಿಕ್ಕೆ ಒಂದು ವಾಕ್ಯ ನಿಮಗೆ ನಾನು ಹೇಳ್ತೇನೆ. ಪುತ್ತೂರು ಶ್ರೀಧರ ಭಂಡಾರಿಗಳು ಅವರಿಂದ ಪ್ರಭಾವಿತರಾದ್ರಂತೆ. ನಂದು ಅವರ 10% ನಂದು ಇಲ್ಲ ಅಂತ ಹೇಳ್ತಾರೆ ಅವರು, ಅಂತ ಕಲಾವಿದರು. ಈಗ ನೀವು ತುಲನೆ ಮಾಡಿ ಅವರು ಹೇಗಿರಬಹುದು ಅಂತ. ಕ್ರಿಶ್ಚಿಯನ್ ಬಾಬು ಅಂತ ಹೇಳಿ ಅವರೊಟ್ಟಿಗೆ ವೇಷ ಮಾಡಿದೆ. ನಮಗ ಮೂಡಬಿದ್ರೆ ಮಾಧವ ಶೆಟ್ರು ಅದ್ಭುತ ಕಲಾವಿದರು, ಮೂಡಬಿದ್ರೆ ಕಿಟ್ಟು ಎಲ್ಲ ಹಳೆಗಾಲದ ಕಲಾವಿದರು ಇವರೆಲ್ಲ. ಆಮೇಲೆ ನಂದಾವರದಲ್ಲಿ ಎಲ್ಲ ಭಾಗವತರು ಪೊಲ್ಯದವರು ಬರ್ತಾ ಇದ್ರು ಅವಾಗ. ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ರು ಅವರು ಒಳ್ಳೆಯ ಭಾಗವತರೆ. ಕುಮಣೂರು ಶ್ರೀಧರ ರಾಯರು, ಶಂಕರನಾರಾಯಣ ಕಾರಂತರು, ಅದು ಅರುವ ಮೇಳದಲ್ಲಿ. ಅರುವ ನಾರಾಯಣ ಶೆಟ್ರು ಆಯ್ತಲ್ಲ, ಅರುವ ಕೊರಗಪ್ಪಣ್ಣನೊಟ್ಟಿಗೆಲ್ಲ ನನಗೆ ಮೇಳದಲ್ಲಿ ತಿರುಗಾಟ ಇಲ್ಲ. ಸುಂದರ ರಾಯರ ಟೂರ್ ಒಂದು ಆಗ್ತಾ ಇತ್ತು ಚೌತಿಯಲ್ಲಿ, ಹಾಗೆ ಅವರೊಟ್ಟಿಗೆಲ್ಲ ಹಿರಿಯ ಕಲಾವಿದರು. ಬಾಂಬೆಗೆ ಹೋಗುವಾಗ ನಾನು ಒಬ್ಬ ಇರ್ತಿದ್ದೆ ಅದರಲ್ಲಿ. ಹೀಗೆಲ್ಲ ಎಲ್ಲ ಹಿರಿಯ ಒಡನಾಡಿಗಳ ಜೊತೆಯಲ್ಲಿ ನನ್ನ ಕಲಾ ವ್ಯವಸಾಯ ಆಗಿದೆ. ಈ ರೀತಿಯಾಗಿ ಹಿರಿಯ ಕಲಾವಿದರ ಜೊತೆ ನೀವು ಕಲಾ ಬದುಕನ್ನು ಯಕ್ಷಗಾನದ ಕಲಿಕೆಯೂ ಕೂಡ ಅದೇ ಅಲ್ವಾ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳ್ಪುದ ಕಂಡು. ಸೋಮೇಶ್ವರನದೊಂದು ಇದು ಖಂಡಿತವಾಗಿ ಪಲವು ಹೊಳ್ಳಂ ಸಮುದ್ರವೈ ಅಂತ ಹೇಳಿ, ಹಾಗೆ ಎಲ್ಲರಿಂದಲೂ ನಾವು ಕಲೀಲಿಕ್ಕಿತ್ತು. ನಾನೊಂದು ಆಟ ನೋಡ್ತೇನೆ, ಒಬ್ಬ ನಿತ್ಯ ವೇಷದವನಿಂದಲೂ ನಾನು ಕಲೀಲಿಕ್ಕೆ ಉಂಟು ಅಂತ ಹೇಳ್ತೇನೆ, ಕಲ್ತಿದ್ದೇನೆ. ಏನಿಲ್ಲ ಅಂದ್ರೆ ಒಂದು ಹೆಜ್ಜೆ ಹೇಗೆ ಹಾಕ್ತಾನೆ ಎಂಬುದಾದ್ರೂ ನಮಗೆ ಸಿಗ್ತದೆ ಅಲ್ಲಿ, ಏನೋ ಒಂದು ಸಿಗ್ತದೆ ಖಂಡಿತವಾಗಿ. ಅಂದ್ರೆ ಅದಕ್ಕೊಂದು ಸಾಂಪ್ರದಾಯಿಕವಾದ ಕುಣಿತವೇ ಬಿಟ್ಟು ಒಂದು ಶಾಸ್ತ್ರೀಯವಾದ ರೂಪ ಇಲ್ಲಲ್ಲ ಯಕ್ಷಗಾನದ ಕುಣಿತಕ್ಕೆ. ಅವನ ಪ್ರತಿಭೆಯಿಂದ ಅವ ಕಟ್ಕೊಳ್ಬಹುದಲ್ವಾ, ಏನ್ ಬೇಕಾದ್ರೂ ಕುಣಿತ ಮಾಡ್ಕೊಳ್ಬಹುದು ಅವಾಗ. ಆ ಮಾಡುದು ಹೇಗೆ ಅಂತ ಇರುವುದಷ್ಟೇ. ಈಗ ಚಿಟ್ಟಾಣಿಯವರು ಎಂತೆಂತ ಅದ್ಭುತವಾದ ಕುಣಿತಗಳನ್ನೆಲ್ಲ ತಂದಿದ್ದಾರೆ ನಿಮ್ಮಲ್ಲಿ. ಯಾಕಂದ್ರೆ ಅವರಿಗೆ ಅದ್ಭುತವಾದ ಲಯಸಿದ್ಧಿ ಇತ್ತು. ಅವರು ನಿಂತದ್ದೇ ಭಂಗಿ, ಕಾಲಿಟ್ಟದ್ದೇ ಹೆಜ್ಜೆ. ನಮ್ಮ ಗೋವಿಂದ ಭಟ್ರು ಕೂಡ ಹಾಗೆ ಅಲ್ವಾ. ಹೀಗೆ ಯಕ್ಷಗಾನದ ಕುಣಿತ ದೇಸಿ ಮತ್ತು ಶಾಸ್ತ್ರೀಯ ಎರಡು ಮಿಳಿತವಾಗಿ ಎಂಥದ್ದು ನಾಟ್ಯ ಧರ್ಮಿ ಅಲ್ಲ, ಲೋಕಧರ್ಮಿ ಅಲ್ವಾ ಅದು. ಹಾಗೆ ಎಲ್ಲರಿಂದಲೂ ಕಲೀಲಿಕ್ಕೆ ಉಂಟು. ಏನೋ ಒಂದು ನಮಗೆ ಸ್ಫೂರ್ತಿ ಸಿಗುತ್ತೆ, ಭೂತದಿಂದಲೂ ಸಿಗುತ್ತೆ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನ. ದಣಿಯ ಬೇಡ ಜರಳು ಪುರಗೆ ಸಾರಿ ಹೇಳುವೆ, ನಾ ಸಾರಿ ಹೇಳುವೆ.